ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅನ್ಕೊಂಡು ಮನ ಬಂದಂತೆ ಹಲ್ಲೆ ನಡೆಸಿರೋದು. ಸತತ 6 ಗಂಟೆಗಳ ಕಾಲ ರೂಮ್ನಲ್ಲಿ ಕೂಡಾಕಿ ತಳಿಸಿದ್ದಾರೆ. 22 ವರ್ಷದ ಶರ್ವಿನ್ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ಓರ್ವ ಯುವತಿ ಮತ್ತು 5 ಯುವಕರಿಂದ ಹಲ್ಲೆ ಮಾಡಲಾಗಿದೆ. ಯುವಕ ಯುವತಿಯನ್ನ ಬೇರೆ ಬೇರೆ ಕಡೆ ಕರೆದೊಯ್ದು ಹಲ್ಲೆ ಮಾಡಲಾಗಿದೆ. ನಾನು ಮುಸ್ಲಿಂ ಅಲ್ಲ ಅಂತ ಅಂದ್ರೂ ಕೂಡ ಬಡ್ದಿದ್ದಾರೆ ಆ ಗ್ಯಾಂಗ್ನವರು. ನಡೆಯೋಕ್ಕೂ ಆಗದಂತೆ ಆ ಯುವಕನ ಪರಿಸ್ಥಿತಿ ಇದೆ. ಈಗ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಬೆನ್ತುಂಬ ಕೂಡ ಬಾಸುಂಡೆ ಬರೋ ಹಾಗೆ ಹಲ್ಲೆ ಮಾಡಿರುವಂತ ಗ್ಯಾಂಗ್. ಹಲ್ಲೆ ನಡೆಸಿ ಹಣಕ್ಕೆ ಬೇಡಿಕೆ ಇಟ್ಟಿತ್ತಂತೆ ಆ ಗ್ಯಾಂಗ್. ಪೊಲೀಸರಿಗೆ ಹೇಳದಂತೆ ಬೆದರಿಕೆ ಹಾಕಿತ್ತಂತೆ. ಯುವಕ ಯುವತಿ ಇಬ್ರು ಕೂತಿರ್ತಾರೆ. ಅವರಿಬ್ರನ್ನು ಕರ್ಕೊಂಡೋಗಿ ಸಪರೇಟ್ ಆಗಿ ಈತನಿಗೆ ಹಲ್ಲೆ ಮಾಡಿರೋದು. ರೂಮಲ್ಲಿ ಕೂಡ ಹಾಕಿದ್ದಾರೆ. ಸತತ 6 ಗಂಟೆಗಳ ಕಾಲ ಆತನನ್ನ ರೂಮಲ್ಲಿ ಕೂಡಾಕಿ ಮನಸೋ ಇಚ್ಛೆ ತಳಿಸಿದ್ದಾರೆ. 22 ವರ್ಷದ ಶರ್ವಿನ್ ಎಂಬಾತ ನಡೆಯೋದಕ್ಕೂ ಆಗದಂತ ಪರಿಸ್ಥಿತಿಗೆ ತಲುಪಿದ್ದಾನೆ ಪಾಪ. ರಾಷ್ಟ್ರ 63 ಹೋಗಿದ್ವಿ ಅಣ್ಣ ಊಟಕ್ಕಂತ. ಅವಾಗ RSS ಅಂತಣ್ಣ, ಅವ್ರು ಯಾರಂತ RSS ಅಂತಣ್ಣ. ನಮ್ಗೆ ಅವ್ರು ಯಾರಂತೂ ನಮಗೆ ಗೊತ್ತಿಲ್ಲ. ಅವಾಗ ನಾವು ಅಲ್ಲಿ ಕುಂತಾಗ ಅವ್ರು ಬಂದ್ರೆ 5 ಜನ ಹುಡುಗರು 1 ಜನ ಹುಡುಗಿ ಬಂದಮೇಲೆ ನಾವು ಸೀದಾ ಬಂದು ಆಧಾರ್ ಕಾರ್ಡ್ ಕೇಳಿಲ್ಲ ನಮಗೆ. ಕೇಳಿದ್ಮೇಲೆ ನಾವು ನಮ್ಮ ಪರ್ಸ್ನಲ್ ಡೀಟೇಲ್ಸ್ ನಾವು ಅದಕ್ಕೆ ನಿಮ್ಮ ಜೋಡಿ ಶೇರ್ ಮಾಡೋಣ ಅಂದಮೇಲೆ ಸ್ವಲ್ಪ ನಿಮ್ಮ ಜೋಡಿ ಮಾತಾಡೋದೈತೆ ಬಾ ಅಂತೇಳಿ ಹೊರಗೆ ಕರ್ಕೊಂಡು ಹೋದ್ರಣ್ಣ. ನಮ್ಗೆ ನಾನು ಮತ್ತು ನಮ್ಮ ಹುಡುಗಿದ್ವಿ ಇದ್ದಾಗ ಕರ್ಕೊಂಡು ಹೋದ್ರಣ್ಣ. ಹೊರಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾತಾಡಿ ಹೋಗುವಂತ್ರಿ ಅಂತ ಬರ್ರಿ ಅಂತ ಕರ್ಕೊಂಡು ಹೋದ್ರೆ ಆಮೇಲೆ ಅಲ್ಲೇನಾತ 4 ಮಂದಿ ಬಂದರು. ಮತ್ತು 4 ಮಂದಿ ಬಂದಾಗ ನಂಗೆ ಹೊಡೆದ್ರು. ಅಲ್ಲಿ ನಂಗೆ ಹೊಡೆದು ಗಾಡಿ ಮೇಲೆ ಕರ್ಕೊಂಡು ಹೋದ್ರು. ಗಾಡಿ ಮೇಲೆ ಕರ್ಕೊಂಡು ಹೋಗಿ ಅಲ್ಲೇ ಇದನ್ನೈತಲ್ಲ ಅಣ್ಣ, ದುರ್ಗಾ ವೈನ್ಸ್ ಅಂತ ಒಂದು ಇದೈತಿ ವೈನ್ ಶಾಪ್. ಅದ್ರ ಬಾಜು ಒಂದು ರಿಲಯನ್ಸ್ ಇದೈತಿ. ಅಲ್ಲೇ ಅದ್ರ ಬಾಜುನೂ ಒಂದು ಸಂಧಿ ಹೋದಂಗೆ ಐತಿ. ಅಲ್ಲೇ ಒಂದು ರೂಮ್ ಐತಣ್ಣ. ಅಂದ್ರೆ ಅದು ಎಮ್ಮಿಗಿಮ್ಮಿ ಸಾಕಿದ್ದೆ. ಆ ರೂಮ್ನಾಗ ಹಾಕಿ 3 ಗಂಟೆ 3:30 7 ಗಂಟೆ ಮಟ್ಟ ಹೊಡೆದಾರಣ್ಣ. ಅದ ನನಗೂ ಗುರುತಿಲ್ಲ ಅಣ್ಣ. ಜಾತಿ ಕೇಳಿದ್ರೆ ಕ್ರಿಶ್ಚಿಯನ್ ಅಂದೆ. ಜಾತಿ ಮೇಲೆ ಹೊಲಸು ಬೈದ ಹೊಡೆದ್ರಣ್ಣ. ಭಾಳ ಹೊಡೆದ್ರೆ. ಹಾಂ ಅಣ್ಣ, ನಾ ಮುಸ್ಲಿಂ ಕಂಡೆ ಅಂತಣ್ಣ ಅವ್ರಿಗೆ. ನಾ ಕ್ರಿಶ್ಚಿಯನ್ ಅಂತ ಹೇಳಿದ್ರು ನಂಗೆ ಭಾಳ ಹೊಡೆದ್ರಣ್ಣ. ಭಾಳ ಅಂದ್ರೆ ಭಾಳ ಕೆಟ್ಟ ಹೊಡೆದ್ರಣ್ಣ. ಹುಡುಗಿ ಹಿಂದೂ ಮರಾಠಿ ಅಣ್ಣ. ಭಾಳ ಹೊಡೆದ್ರಣ್ಣ. ಆಮೇಲೆ ನಮ್ಮ ಕಡೆ ಅಂತ ಫೇಕ್ ವಿಡಿಯೋ ಮಾಡ್ಕೊಂಡ್ರಣ್ಣ. ನನ್ನ ಕಡೆ ಅಂದ್ರೆ ನನ್ನ ಹೆಸರು ಶರ್ವಿನ ಮತ್ತು ಆಕಿನ ಹೆಸರು ಅಣ್ಣ. ಆಮೇಲೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಲ್ಲಿಕ್ ಬೆಳಗಲಿ. ಮಲ್ಲಿಕ್, ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಅವನಿಗೆ ಹೊಡೆಯೋ ಹಕ್ಕು, ಈ ರೀತಿ ಹಲ್ಲೆ ಮಾಡಿ ಥಳಿಸೋ ಹಕ್ಕು ಕೊಟ್ಟಿದ್ಯಾರು? RSS ತವ್ರು ನಾವು ಅಂತ ಹೇಳ್ಕೊಂಡು ಈ ರೀತಿ ಹಲ್ಲೆ ಮಾಡಿದ್ದಾರಂತೆ. ಕಂಪ್ಲೇಂಟ್ ದಾಖಲಾಗಿದೆಯಾ? ಅದ್ರಲ್ಲಿ ಏನ್ ಮೆನ್ಷನ್ ಆಗಿದೆ? ಪೊಲೀಸರ ತನಿಖೆಯಲ್ಲಿ ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಕಳೆದ ದಿನ ಹುಬ್ಬಳ್ಳಿಯ ಹೊರವಲಯದಲ್ಲಿ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಲ್ಲಿ ಈ ಘಟನೆ ನಡೆದಿರುವಂತದ್ದು. ಇದೇನು ಮೊದಲನೇ ಘಟನೆ ಅಲ್ಲ. ಇದುವರೆಗೂ ಕೂಡ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಮತ್ತೆ ಧಾರವಾಡ ಜಿಲ್ಲಾ ಪೊಲೀಸರು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಪದೇ ಇದೇ ರೀತಿಯ ಘಟನೆಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ಜಿಲ್ಲಾದ್ಯಂತ ಮರುಕಳಿಸ್ತಾನೆ ಇದೆ. ಅನ್ಯ ಧರ್ಮದ ಯುವಕ ಯುವತಿಯರು ಹೊರಗಡೆ ಪರಸ್ಪರ ಓಡಾಡೋದು ಕೂಡ ಕಷ್ಟದ ವಾತಾವರಣ ಅನ್ನುವಂತ ಒಂದು ಸಂದರ್ಭ ಇಲ್ಲಿ ಸೃಷ್ಟಿಯಾಗಿರುವಂತದ್ದು. ಈಗ ಕಳೆದ ದಿನ ಏನು ದಾಳಿ ನಡೆಸಿದಂತ ಗ್ಯಾಂಗ್ ಒಂದು ಸಂಘಟನೆ ಹೆಸರಿನಲ್ಲಿ ತಮ್ಮನ್ನ ತಾವು ಹೇಳ್ಕೊಂಡಿದ್ದಾರೆ. ಯುವಕ ಯುವತಿಯ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ಮತ್ತು ಅವರನ್ನ ಬಲವಂತವಾಗಿ ಕೂಡಿ ಹಾಕಿ ಕಿಡ್ನಾಪ್ ಮಾಡಿ ನಂತರ ಹಲ್ಲೆ ಕೂಡ ಮಾಡಿದ್ದಾರೆ ಅಂತ ಈಗ ಒಂದು ದೂರು ಕೂಡ ದಾಖಲಾಗಿರುವಂತದ್ದು. ದೂರು ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ಇದೀಗ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ ಮತ್ತು ಆಸ್ಪತ್ರೆಗೆ ಧಾವಿಸಿ ಗಾಯಾಳಿನ ಆರೋಗ್ಯವನ್ನ ಕೂಡ SP ಅವರು ಒಂದು ವಿಚಾರಿಸಿದ್ದಾರೆ ಮತ್ತು ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಎಲ್ಲೋ ಒಂದು ಕಡೆ ಆಘಾತಕಾರಿ ವಿಷಯ ಏನಂತಂದ್ರೆ ಹುಬ್ಬಳ್ಳಿ ಧಾರವಾಡದಂತ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಕೂಡ ಈ ತರ ಘಟನೆಗಳು ಮರುಕಳಿಸ್ತಾ ಇದೆ. ಯಾವುದೇ ರೀತಿಯಾಗಿ ಕಡಿವಾಣ ಹಾಕುವಲ್ಲಿ ಪೊಲೀಸರು ವಿಫಲ ಆಗಿದ್ದಾರೆ ಅನ್ನೋದು ಮತ್ತು ಆರೋಪಿತ ವ್ಯಕ್ತಿಗಳನ್ನ ಇಷ್ಟೊತ್ತಾದ್ರೂ ಬಂಧಿಸಿಲ್ಲ ಮತ್ತು ಅವ್ರು ಯಾರು, ಅವರ ಹಿನ್ನೆಲೆ ಏನು, ಇವರ ಹಿಂದೆ ಯಾರು ಇದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಬೆಳಕಿಗೆ ತರುವಲ್ಲಿ ವಿಫಲ ಆಗಿದ್ದಾರೆ. ಕಳೆದ 3 ತಿಂಗಳಲ್ಲಿ ಇಂಥ ಸುಮಾರು ಒಂದು 5-6 ಘಟನೆಗಳು ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿರುವಂತದ್ದು ಒಂದು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಜೊತೆಗೆ ಯುವಕ ಯುವತಿಗೆ ರಕ್ಷಣೆ
ಕೊಡ್ಬೇಕಾದಂತ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿ ಆರೋಪಿಗಳ ಪತ್ತೆಗೆ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು ಮಲ್ಲಿಕ್ ಡೀಟೇಲ್ಸ್ಗೆ.